ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ವೀರು ರೊಟೀನ್ ಹೇಗಿರುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಅವನು ಏನು ತಿಂತಾನೆ, ಏನು ಕುಡಿತಾನೆ ತೋರಿಸಿ ಅಂತ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಆ್ಯಂಡ್ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲೇ ಇದ್ದಾನೆ ಕುಳ್ಳ, ಕುಟಾಣ್ ಕುಳ್ಳ. ಹಾಯ್ ಮಾಡ, ಹಾಯ್ ಮಾಡು. ಆಯಿತು, ಬೇಗ ಬೇಗ ಹೇಳು, ಹಾಯ್ ಹೇಳು. ಮುಡಿಲ್ಲ, ಬೆಳಗ್ಗೆ ಅಂಬ ಬೇಕಂತೆ. ಎಲ್ಲಿಂದ ತರೋದು ಬೆಳಗ್ಗೆ ಅಂಬಾನ? ಎಲ್ಲಿ ಬಾ ತೋರಿಸ್ತೀನಿ, ಹತ್ತು ಬೇಗ ತೋರಿಸ್ತೀನಿ. ಅಂಬ ತೋರಿಸ್ತೀನಿ ಬಾ. ಕಿಟಕಿ ಅಲ್ಲಿ ಇಲ್ಲಿ ಬರುತ್ತೆ ನಮ್ಮ ಮನೆ ಹತ್ರ ಒಂದು 3 ಚಿಕ್ಕದು ಮರಿ ಎಲ್ಲ. ಸೊ ಅದು ಬಂದಿಲ್ಲ ಅಂದರೆ ಸಾಕು ಅಂಬ 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 ಅಂತ ಕೇಳ್ತಾನೆ. ಅದಕ್ಕೆ ಸುನಿ ಕೇಳ್ತಾ ಇದ್ದೆ, ಕಟ್ಕೊಬಿಡು ನೀನೇ ಇಲ್ಲಿ ಕೆಳಗಡೆ. ನನ್ನ ಮಗ ಬೆಳಿಗ್ಗೆ ಎದ್ದಿದ್ದ ತಕ್ಷಣ ಅಂಬ ಅಂಬ ಅನ್ನೋದು ತಪ್ಪುತ್ತೆ ಅಂತ. ಸೊ ಬನ್ನಿ ವ್ಲಾಗ್ ನೋಡಿ, ಇಷ್ಟ ಆಗುತ್ತೆ, ಲೈಕ್ ಮಾಡಿ. ಇದು ನೆನ್ನೆ ಸಂಜೆ ಪೂಜೆ ಮಾಡಿದೆ ಹೂವು ಎಲ್ಲ ಹಾಕಿ. ಹಾಗೆ ಒಂದು ಗ್ಲಿಮ್ಸ್ ತೋರಿಸ್ತಾ ಇದ್ದೀನಿ, ಬೆಳಗ್ಗೆ ಎದ್ದಾಗ ಕ್ಯಾಪ್ಚರ್ ಮಾಡಿದ್ದು. ಈ ನಡುವೆ ಏನಂದರೆ ನಾನು ಸಂಜೆ ಹೊತ್ತೇ ಪೂಜೆ ಮಾಡ್ತೀನಿ. ಒಂದೊಂದು ದಿನ ವಾರ ಇದ್ದಾಗ ಮಾತ್ರ ಬೆಳಗ್ಗೆ ಮಾಡ್ತೀನಿ. ವೀರು ಹಿಡ್ಕೊಂಡು ಬೆಳಗ್ಗೆನೇ ಎಲ್ಲ ಮಾಡೋಕ್ಕೆ ಸ್ವಲ್ಪ ನನಗೆ ಕೂಡ ಕಷ್ಟ ಅನಿಸುತ್ತೆ. ಸೊ ಹಾಗಾಗಿ ಯಾವಾಗ ನಮಗೆ ಆರಾಮಾಗಿ ಅನಿಸುತ್ತೋ ಆವಾಗ ಮಾಡೋಣ ಅಂತ. ಆ್ಯಂಡ್ ಬೆಳಗ್ಗೆನೇ ಸುನಿ ಸ್ವಲ್ಪ ಕಾಫಿ ಕುಟ್ಕೊಂಡು ಕೂತಿದ್ದಾರೆ. ಓಕೆ, ಈಗ ಬೆಳಗ್ಗೆ ಎದ್ದಿದ ತಕ್ಷಣ ವೀರುಗೆ ನಾನು ಒಂಚೂರು ಹಾಕ್ಕೊಡ್ತೀನಿ. ಏನು ಮಾಡ್ತೀನಿ ಅಂದರೆ, ನಾನು ಆಪ್ಟಮಲ್ ಗೋಲ್ಡ್ ಕೊಡ್ತೀನಿ, ಅವನಿಗೆ ಫಾರ್ಮುಲಾ ಮಿಲ್ಕ್ ಕೊಡ್ತೀನಿ. ನೋಡಿರ್ಬೋದು, ತುಂಬ ಒಂಚೂರು ಕೋನಿರುವಾಗಿಂದ ನಾನು ಫಾರ್ಮುಲಾ ಕೊಡ್ತೀನಿ. ಸೊ ಹಾಗಾಗಿ ಇವಾಗ ಅವನಿಗೆ ಅದನ್ನೇ ಹಾಕ್ಕೊಡ್ತಾ ಇದ್ದೀನಿ. ಬಿಸಿ ಮಾಡಿ ಸ್ವಲ್ಪ ಬೆಚ್ಚಗಾಗಿರೋ ನೀರನ್ನ ಹಾಕ್ತೀನಿ. ತುಂಬ ಬಿಸಿ ಬಿಸಿ ನೀರು ಹಾಕ್ಬಾರ್ದು, ಮಗುಗೆ ಕುಡಿಯೋಕ್ಕೆ ಇರಬೇಕು. ಆ್ಯಂಡ್ ಸ್ಕೂಪ್ ಈ ಥರ ತೊಗೊಬೇಕು. ನಾನು ವೀರುಗೆ ಫಾರ್ಮುಲಾ ಮಿಲ್ಕ್ನ ಆಲ್ಮೋಸ್ಟ್ 1 ಇಯರಿಂದ ಕೊಡ್ತಾಯಿದ್ದೀನಿ. ಈಗ ನಾನು ಆಪ್ಟಮಲ್ ಗೋಲ್ಡ್ ಸ್ಟೇಜ್ 3 ಕೊಡ್ತೀನಿ. 2 ವರ್ಷ ಆಗೋವರೆಗೂ ನೀವು ಸ್ಟೇಜ್ 3ನ ಕೊಡ್ಬೋದು, 1 ವರ್ಷದಿಂದ 2 ವರ್ಷದವರೆಗೂ. ಇದರಲ್ಲಿ ಏನಂದರೆ ನಿಮ್ಮ ಮಗುಗೆ ಬೇಕಾಗಿರೋ ಎಲ್ಲ ನ್ಯೂಟ್ರಿಷನ್ ಸಿಗುತ್ತೆ. ಅದರಿಂದ ಮಗು ಗ್ರೋತ್ ಮತ್ತು ಡೆವಲಪ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಆಪ್ಟಿಮೈಸ್ಡ್ ಬ್ಲೆಂಡ್ ಇರುತ್ತೆ ಆಫ್ DHA ಮತ್ತು ARA, ಮತ್ತು ಐರನ್ ಇರುತ್ತೆ, ಅಯೋಡಿನ್ ಮತ್ತು ಫಾಲಿಕ್ ಆ್ಯಸಿಡ್, ಮತ್ತು ಇದರಲ್ಲಿ ಏನಂದರೆ ವೇ ಪ್ರೋಟೀನ್ ಇರುತ್ತೆ, ಮತ್ತು 100% ಲ್ಯಾಕ್ಟೋಸ್ ಇರುತ್ತೆ, ಮತ್ತು ಕ್ಯಾಲ್ಶಿಯಮ್ ಇರುತ್ತೆ, ಮತ್ತು ವಿಟಮಿನ್ A, C, E, ಮತ್ತು ವಿಟಮಿನ್ D, ವಿಟಮಿನ್ K, ಜಿಂಕ್, ಮೆಗ್ನೀಷಿಯಮ್, ಈ ಥರ ಎಲ್ಲ ಥರ ನ್ಯೂಟ್ರಿಷನ್ ಮಗುಗೆ ಏನು ಬೇಕು ನೋಡಿ ಎಲ್ಲ ಸಿಗುತ್ತೆ. ತಾಯಿ ಹಾಲಲ್ಲಿ ಏನೇನು ಮಗುಗೆ ಬೇಕಾಗಿರೋ ಅಂಥ ಪೌಷ್ಟಿಕಾಂಶ ಇರುತ್ತೆ ನೋಡಿ, ಅದೆಲ್ಲ ನಿಮಗೆ ಈ ಫಾರ್ಮುಲಾ ಮಿಲ್ಕಲ್ಲಿ ಸಿಗುತ್ತೆ. ನೀವು ಇದನ್ನು ಯೂಸ್ ಮಾಡ್ಬೋದು. ಮಗುಗೆ ಯಾವುದೇ ರೀತಿ ಪೂಪ್ ಮಾಡೋಕ್ಕೇನು ಕಷ್ಟ ಆಗೋದಿಲ್ಲ. ಆ್ಯಂಡ್ ಮಗುಗೂ ತುಂಬ ಇಷ್ಟ ಆಗುತ್ತೆ. ನೋಡ್ಬೋದು, ವೀರುಗೆ ಸಖತ್ ಇಷ್ಟ ಆಗುತ್ತೆ. ಅವನು ಆರಾಮಾಗೆ ಕುಡಿತಾನೆ ಆ್ಯಂಡ್ ಇಷ್ಟಪಟ್ಟು ಕುಡಿತಾನೆ. ಸೊ ಹಾಗಾಗಿ ನಾನು ಅದನ್ನೇ ಕೊಡ್ತಾ ಇದ್ದೀನಿ. ನೀವು ಏನಾದ್ರು ನಿಮ್ಮ ಮಗುಗೆ ಫಾರ್ಮುಲಾ ಮಿಲ್ಕ್ ಕೊಡಬೇಕು ಅಂತ ಇದ್ದರೆ ನೀವು ಆರಾಮಾಗಿ ಆಪ್ಟಮಲ್ ಗೋಲ್ಡ್ ಕೊಡ್ಬೋದು. ನಾನು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಸೊ ಚೆಕ್ ಮಾಡಿ. ಆ್ಯಂಡ್ ಇವಾಗ ಸ್ವಲ್ಪ ಮನೆ ಕೆಲಸ ಮಾಡ್ಕೊತಾ ಇದ್ದೀನಿ. ಬೆಡ್ಶೀಟ್ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ. ನಾನು ವಾರದಲ್ಲಿ 1 ಸತಿ ಬೆಡ್ ಸ್ಪ್ರೆಡ್ಡು, ಬ್ಲ್ಯಾಂಕೆಟ್ ಎಲ್ಲ ವಾಶ್ಗೆ ಹಾಕ್ಬಿಡ್ತೀನಿ. ಬಟ್ ರಬ್ಬರ್ ಮ್ಯಾಟ್ ಎಲ್ಲ 2 days ಒನ್ಸ್ ಚೇಂಜ್ ಮಾಡಿಬಿಡ್ತೀನಿ. ವೀರುದು ಅವನಿಗೆ ರಬ್ಬರ್ ಮ್ಯಾಟ್ ಹಾಕ್ತೀನಿ. ಒನ್ಗಿನ್ ಏನಾದ್ರು ಮಾಡಿಕೊಂಡ್ರೆ ಇಲ್ಲ ಸ್ವಲ್ಪ ಏನಾದರೂ ಲೀಕ್ ಆದರೆ ಆ ಥರ ಅಂದ್ಬಿಟ್ಟು ಅಷ್ಟೇ. ಆ್ಯಂಡ್ ವೀರು ಇರೋದ್ರಿಂದ ನಾನು ಹೈಜೀನ್ ತುಂಬ ಮೇಂಟೈನ್ ಮಾಡ್ತೀನಿ. ನಮಗೆ ಕ್ಲೀನಾಗಿರಬೇಕು ಮನೆ. ಆ್ಯಂಡ್ ಇವಾಗ ಹೌಸ್ ಹೆಲ್ಪ್ ಯಾರೂ ಬರಲ್ವಲ್ಲ, ಸೊ ನಾವೇ ನಾನು ಒಂಥರ ಒಂದೇ ದಿನ ಎಲ್ಲ ಮಾಡೋಕ್ಕೆ ನಾನು ಮಾಡಲ್ಲ, ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಒಂದೊಂದು ಸತಿ ಒಂದೊಂದು ಮಾಡ್ಕೊಳ್ಳೋ ಥರ. ಆ್ಯಂಡ್ ಡೈಲಿ ವ್ಯಾಕ್ಯೂಮ್ ಮಾಡ್ಕೊತೀನಿ. ವಾರದಲ್ಲಿ 2 ಸತಿ ನಾವು ಮನೆ ಕಸ ಗುಡಿಸಿ ಒರೆಸ್ಕೊತೀನಿ. ನಾನು ಒಂದು ಕಡೆಯಿಂದ ಕಸ ಗುಡಿಸ್ಕೊಂಬಂದರೆ ಸುನಿ ಒರೆಸ್ಕೊಡ್ತಾರೆ, ಹೆಲ್ಪ್ ಮಾಡಿಕೊಡ್ತಾರೆ. ಸೊ ಇದರಿಂದ ನನಗೇನು ಅಷ್ಟು ಕಷ್ಟ ಅಂತ ಅನ್ಸೋದಿಲ್ಲ. ಬಟ್ ಎಲ್ಲ ಒಂದೇ ದಿನ ಮಾಡ್ತೀನಿ ಅಂದರೆ ಫುಲ್ ಸುಸ್ತಾಗ್ಬಿಡುತ್ತೆ. ಆ್ಯಂಡ್ ನನಗೂ ಸ್ವಲ್ಪ ಈಗ ಸರ್ಜರಿ ಆಗಿರೋದ್ರಿಂದ ಬಾಡಿ ಪೇಯ್ನ್, ಕೈ ನೋವೆಲ್ಲ ಬಂದುಬಿಡುತ್ತೆ. ಹಾಗಾಗಿ ನನಗೆ ಒಂದೇ ಸತಿ ಎಲ್ಲ ಮಾಡ್ಕೊಳ್ಳೋಕ್ಕಿಂತ ಈ ಥರ ಡಿವೈಡ್ ಮಾಡಿಕೊಂಡು ಒಂದೊಂದು ದಿನ ಒಂದೊಂದು ಕೆಲಸ ಅಂತ ಮಾಡ್ಕೊತೀನಿ. ಬಟ್ ಎಲ್ಲ ವಾಶ್ಗೆ ಹಾಕ್ಬಿಟ್ಟೆ. ಫಸ್ಟು ಬ್ಲ್ಯಾಂಕೆಟ್ ಹಾಕಬೇಕಿತ್ತು ನಂದು, ಅದು ಒಂದನ್ನೇ ಸಪ್ರೇಟಾಗಿ ಹಾಕಿ ಇವಾಗ ನೆಕ್ಸ್ಟು ಅದಾಗೋ ಅಷ್ಟೊತ್ತಿಗೆ ಬೇರೆ ಏನಾದ್ರು ಕೆಲಸ ಮಾಡೋಣ ಅಂತ. ಇವನು ಬೆಳಗ್ಗೆನೇ ಬುಕ್ಕೆಲ್ಲ ಎತ್ಕೊಂಡು ಬಂದುಬಿಡ್ತಾನೆ. ಅವ್ನಿಗೆ ಓದಿಸ್ಬೇಕು, ಅವ್ನಿಗೆಲ್ಲ ಹೇಳ್ಕೊಡ್ಬೇಕು. ಸೊ ಬನ್ನಿ ತೋರಿಸ್ತೀನಿ ಅವ್ನು ಹೇಗೆ ಎಲ್ಲ ಮಾಡ್ತಾನೆ ಅಂತ. ವೀರು, ಕೌ ಎಲ್ಲಿದೆಪ್ಪ? ಗೋಟ್ ಗೋಟ್ ಮೇ. ವೆರಿ ಗುಡ್. ಕ್ಯಾಟ್ 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 ಇದೆ, ಕ್ಯಾಟ್ ಇದೆ. ಕ್ಯಾಟ್ ಎಲ್ಲಿದೆ ತೋರಿಸು. ಕ್ಯಾಟ್ ಕ್ಯಾಟ್ ಮಿಯಾವ್ ಮಿಯಾವ್ ಇದೆ, ಕರೆಕ್ಟ್. ಆಮೇಲೆ ಕೋಳಿ, ಚಿಕನ್, ಏನದು ಏನದು? ಹಾಂ, ಚೀಚಿನಾ? ಅಲ್ಲೊಂದಿದೆಯಾ? ಓಕೆ. ಡಾಂಕಿ ಡಾಂಕಿ
ಡಾಂಕಿ ಇದೆ ವೀರು, ಎಲ್ಲಿದೆ ತೋರಿಸು. ಡಾಂಕಿ 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 ಇದೆ ವೀರು. ಕರೆಕ್ಟ್. ಆಮೇಲೆ ರ್ಯಾಬಿಟ್ 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 ಎಲ್ಲಿ ಕರೆಕ್ಟಾಗಿ ಕೈ ತೋರಿಸ್ಬೇಕು. ಎಲ್ಲಿ ರ್ಯಾಬಿಟ್? ಕರೆಕ್ಟ್. ಓಕೆ, ಇವಾಗ ವೀರು ಡಕ್ ತೋರಿಸ್ತಾನೆ. ಡಕ್ ಡಕ್. ವೇರ್ ಇಸ್ ಡಕ್? ಡಕ್ ಡಕ್. ಕೈ ಹೊಡಿತೀನಿ ಈಗ. ಕರೆಕ್ಟಾಗಿ ಒಂದು ತೋರಿಸ್ಬೇಕು. ಡಕ್ ಎಲ್ಲಿದೆ? ಎಲ್ಲಿ? ಒಂದು ಬೆರಳು ತೋರಿಸು. ಒಂದು ಬೆರಳು, ಒಂದು ಹಿಂಗೆ ಹಿಂಗೆ ತೋರಿಸು. ಹಿಂಗೆ. ಎಲ್ಲಿದೆ ಡಕ್ಕು? ಕರೆಕ್ಟಾಗಿ. ಕರೆಕ್ಟ್. ಓಕೆ, ಕ್ಯಾಮಲ್. ಶೋ ಮಿ ಕ್ಯಾಮಲ್. ಮಾಮಿ ಅದು ಕ್ಯಾಮಲ್. ವೀರು ಕ್ಯಾಮಲ್. ಬೋರಾದ್ರೆ ಹಿಂಗೇನೆ ಕೊಬ್ಬುನ್ಗೆ. ಎತ್ಕೋ ಆ ಬುಕ್ಕು. ಮಂಕಿ ಬುಕ್ ಎತ್ಕೋ. ಮಂಕಿ ಬುಕ್ ಎತ್ಕೋ. ಎತ್ಕೋ ಎತ್ಕೋ. ಬೈಲಿಡು. ತೆಗಿ ಫಸ್ಟ್ ಪೇಜ್. ಟೈಗರಲ್ಲಿದೆ ತೋರ್ಸಪ್ಪ. ಯಾವುದು ಟೈಗರ್? ವಾವ್, ಲಯನ್. ಓಕೆ. ಪೋಲಾರ್ ಬೇರ್ ಎಲ್ಲಿದೆ? ಪೋಲಾರ್ ಬೇರ್. ಪೋಲಾರ್ ಬೇರ್. ಪೋಲಾರ್ ಬೇರ್ ಈ ಶೀಟಲ್ಲಿದೆ. ಪೋಲಾರ್ ಬೇರ್. ಪೋಲಾರ್ ಬೇರ್ ವೀರು. ವೀರು ಪೋಲಾರ್ ಬೇರ್. ಪೋಲಾರ್ ಬೇರ್ ಯಾವುದು? ಅದೇನು ಫಾಕ್ಸ್ ಎಲ್ಲಿದೆ? ವಾ, ಜಾಕಲ್. ಓಕೆ, ಈ ಕಡೆ ಹಿಪ್ಪೋಪೊಟಮಸ್ ಎಲ್ಲಿದೆ ವೀರು? ಹಿಪ್ಪೋ ಹಿಪ್ಪೋ. ರೈನು. ವಾವ್, ಸಾಕಾ? ವೀರು ಎಲ್ಲ ಅನಿಮಲ್ಸ್ ಗೊತ್ತು. ಆ ಬುಕ್ ಎತ್ತಿಡಪ್ಪ ಮೇಲೆ. ಬುಕ್ ಮೇಲೆ ಎತ್ತಿಕಪ್ಪ. ಕೆಳಗೆಲ್ಲ ಹಾಕ್ಬಾರ್ದು. ಅಲ್ಲಿಡು. ಇಲ್ಲಿಡು ಬಾಯ್ಲಿ. ನಾನು ಬಾಲ್ ತೋರಿಸ್ತೀನಿ ನಿಂಗೆ. ಅಲ್ಲಿ ಅವತ್ತೊಂದು ಬಾಲ್ ಯಾಗಿತ್ತಲ್ಲ ಎಲ್ಲಿ ಇವರು? ಏನದು? ಅದು ಚೆನ್ನಾಗಿದ್ಯಾ? ನಿಂಗೆ ಯಾವ ಬಾಲ್ ಬೇಕು? ನಿಂಗೆ ಯಾವ ಬಾಲ್ ಬೇಕು? ನಿಂಗೆ ಯಾವ ಬಾಲ್ ಬೇಕು? ಯಾವುದು? ಬಾಲ್ ಬೇಕಾ? ಪ್ಲೀಸ್ ಏನು ಹಿಂಗನ್ನದ? ಏನು ಅಂತ ಪ್ಲೀಸ್ ಅನ್ನೋದು ಅಂತ. ಈ ಬುಕ್ಸ್ ಅವನು ತೋರಿಸ್ತೇನೆ. ಕೊಡ ಆ ಬುಕ್ಕು. ಆ ಬುಕ್ಕು ಕೂಡ ಎಷ್ಟೊಂದಿದೆ ಅವನ ಹತ್ರ. ಬುಕ್ಸ್ಗೇನು ಇದಿಲ್ಲ. ಈಗಲೇ ಒಳ್ಳೆ ಒಂದು ಬ್ಯಾಗ್ ಆಗುತ್ತೆ ಅಷ್ಟು ಬುಕ್ಸ್ ಇದೆ. ಇದು ಚೆನ್ನಾಗಿದೆ. ಇದರಲ್ಲಿ ಎಲ್ಲ ಇರುತ್ತೆ. 1000 ವರ್ಡ್ಸ್. ವೆರಿ ನೈಸ್. ಹೇಳ್ಕೊಡೋಕ್ಕೆ ಚೆನ್ನಾಗಿ. ವೀರು ಇದ್ರಲ್ಲಿ ಪಾಪು ಏನು ಮಾಡ್ತಿದೆ ತೋರಿಸು ಮಗನೇ. ಇದು ಹೆಂಗೆ ಮಾಡ್ಕೊಂಡಿದ್ದಾಳೆ ಅಕ್ಕ? ಮಕ್ಕ ಹೆಂಗೆ ಮಾಡ್ಕೊಂಡಿದ್ದಾಳೆ ಇದರಲ್ಲಿ? ಅಳ್ತಿದ್ದಲ್ಲ. ಇದು ಎಲ್ಲ ಮಾಡ್ತಾನೆ ಅಂತಾರ. ತೋರಿಸಿದ್ರೆ ಮಾಡ್ತಾನೆ. ಹಿಂಗೆ ಮಾಡು. ಹಿಂಗೆ ಅಲ್ಲಿ ಹಿಂಗೆ ಮಾಡಿ. ಪಾಪ ಮಾಡಿದ್ಯಲ್ಲ, ತಲೆ ಮುಟ್ಕೊಂಡಿದ್ಯಲ್ಲ, ಹಂಗೆ ಮುಟ್ಕೊ. ಥಿಂಕ್ ಮಾಡು. ಹಿಂಗೆ ಮಾಡೋಕೆ ಎರಡು ಎಲ್ಲ ಅಕ್ಕ ಹಿಂಗೆ ಮಾಡಿದಲ್ಲ ನೋಡು. ಹಂಗೆ ಮಾಡು. ಹಿಂಗೆ ಮಾಡಿದೆ ಎಲ್ಲಿ ತೋರ್ಸು. ಆ್ಯಂಡ್ ನಾವು ಇವಾಗ ಸ್ವಲ್ಪ ಮನೆಗೆ ತರಕಾರಿ ತೊಗೊಂಬರೋಣ ಅಂತ ಬಂದಿದ್ದೀವಿ. ಹಳ್ಳಿ ತೋಟಕ್ಕೆ ಬಂದಿದ್ದೀವಿ. ಸಖತ್ತು ಚಳಿ ಆಚೆ ಕಡೆ. ಸೊ ಹಾಗೆ ನಾನು, ವೀರು, ಸುನಿ ಎಲ್ಲರೂ ಸ್ವೆಟ್ರೆಲ್ಲ ಹಾಕ್ಕೊಂಡು ಫುಲ್ ಪ್ಯಾಕ್ ಮಾಡಿಕೊಂಡು ಬಂದಿದ್ದೀವಿ. ಇವನು ಬಂದಿದ್ದ ತಕ್ಷಣ ಓಡೋಗಿ ಒಂದು ನೆಲ್ಲಿಕಾಯಿ ಎತ್ಕೊಂಡ್ಬಿಡ್ತಾನೆ. ಅವ್ರ ಅಂಗಡಿಯವರು ಏನೂ ಹೇಳಲ್ಲ, ಮಗು ಅಲ್ವಾ, ಒಂದೇ ಒಂದು ಪುಟಾಣಿ ನೆಲ್ಲಿಕಾಯಿ ಎತ್ಕೊಂಡು ತಿನ್ಕೊಂಡು ನಿಂತಿರ್ತಾನೆ. ಅವ್ನಿಗೇನೋ ಗೊತ್ತಿಲ್ಲ, ನೆಲ್ಲಿಕಾಯಿ ಅಂದರೆ ಸಖತ್ ಇಷ್ಟ. ಒಂದು ಅರ್ಧ ಮುಕ್ಕಾಲಷ್ಟು ಕೋರ್ಬಿಟ್ಟು ಆಮೇಲೆ ಸಾಕಂದ್ಬಿಡ್ತಾನೆ. ಒಂದು ಮುಕ್ಕಾಲೇ ಕೋರ್ಬಿಟ್ಟಿರ್ತಾನೆ. ಒಂದೊಂದು ದಿನ ಅಂತೂ ಫುಲ್ ತಿಂತಾನೆ. ನಾವು ಒಂದಷ್ಟು ಅವರೆಕಾಯಿ, ಮಶ್ರೂಮು, ಎಲ್ಲ ಫ್ರೂಟ್ಸ್, ವೆಜಿಟೇಬಲ್ಸ್ ಏನೇನು ಬೇಕಿತ್ತು ನೋಡಿ ಎಲ್ಲನೂ ತಗೊಂಡು ಮನೆಗೆ ಬಂದ್ವಿ. ಒಂದೇ ಸತಿ ಹೋಗ್ಬಿಡ್ತೀವಿ. ವಾರದಲ್ಲಿ 1-2 ಸತಿ ಹೋಗ್ತೀವಿ. ಸೊ ಎಲ್ಲಿ ಒಂದೇ ಕಡೆ ಹೋಗ್ತೀವಿ ಅಂತ ಅಲ್ಲ, ನಮ್ಗೆ ಎಲ್ಲಿ ಹೋಗ್ಬೇಕನ್ಸುತ್ತೆ ಅಲ್ಲಿ ಸುಮ್ಮನೆ ಒಂದಿನ ಇಲ್ಲಿ ಅಂಗಡಿಗೆ ಬಂದಿದ್ರೆ ಇನ್ನೊಂದು ದಿನ ಇನ್ನೊಂದು ಅಂಗಡಿಗೆ. ಸೊ ಹಂಗೆ ಅವನ್ನ ಕರ್ಕೊಂಡು ಒಂದು ರೌಂಡ್ ಆದಂಗೂ ಆಗುತ್ತೆ ಅಂತ. ಆ್ಯಂಡ್ ಇವಾಗ ನಾನು ವೀರುಗೆ ಅನ್ನ ಮಾಡ್ತಾಯಿದ್ದೀನಿ. ಒಂದೊಂದು ಪುಟಾಣಿ ಕುಕ್ಕರ್ ಇಟ್ಕೊಂಡಿದ್ದೀನಿ. 2 ಕುಕ್ಕರ್ ಇಟ್ಕೊಂಡಿದ್ದೀನಿ. ಒಂದು 1 ಲೀಟರ್ದು, ಇನ್ನೊಂದು 1.5 ಲೀಟರ್ದು.
ಸೊ ಚೆನ್ನಾಗಿರುತ್ತೆ. ಅವ್ನಿಗೇನಾದ್ರು ಕಿಚಡಿ ಮಾಡಬೇಕಂದ್ರೆ, ಅವ್ನಿಗೆ ರೈಸ್ ಮಾಡಬೇಕಂದ್ರೆ ಅದನ್ನೇ ಮಾಡೋದು. ಬೆಳಗ್ಗೆ ಹೊತ್ತು ನಾನು ಯೂಶ್ವಲಿ ಕಿಚಡಿ ಏನಾದರೂ ಮಾಡ್ತೀನಿ, ಎಲ್ಲ ಥರ ವೆಜಿಟೇಬಲ್ಸ್ ಎಲ್ಲ ಹಾಕಿ ಅವನಿಗೆ ಮೊಟ್ಟೆ ಕೊಡ್ತೀನಿ. ಅವನು ತಕ್ಷಣ ಮೊಟ್ಟೆ ತಿನ್ನಲ್ಲ, ಅಂದರೆ ಹಾಲು ಕುಡಿದ್ಮೇಲೆ ಮೊಟ್ಟೆ ತಿನ್ನೋದಿಲ್ಲ. ಅವ್ನು ಮಧ್ಯಾಹ್ನಂಗೆ ಇಲ್ಲ ಸಂಜೆ ಹಂಗೆ ನಾನು ಒಂಥರ ಸ್ನ್ಯಾಕ್ ಥರ ಅವನಿಗೆ ಎಗ್ ಕೊಡ್ತೀನಿ. ಸೊ ಇವಾಗ ನಾನು ರೈಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಮನೇಲಿ ಅವರೆಕಾಯಿ ಸಾರಿದೆ. ಸೊ ಅನ್ನ ಸಾರೇ ತಿನ್ಸೋಣ ಅವನಿಗೆ. ಸಾರನ್ನ ಅಂದರೆ ಸಖತ್ ಇಷ್ಟ. ಈ ರಸ, ಈ ಅವರೆಕಾಯಿ ಸಾರು, ಆ ಥರ ಸಾರಿಗೆ ಅನ್ನ ಹಾಕಿ ತಿನ್ಸೋದಂದರೆ ಸಖತ್ ಇಷ್ಟ. ಅದಕ್ಕೆ ತುಪ್ಪ ಹಾಕಿ ನಾನು ಸ್ಮ್ಯಾಶ್ ಮಾಡಿ ತಿನ್ನಿಸ್ತೀನಿ. ಸೊ ಇಷ್ಟಪಟ್ಟು ತಿಂತಾನೆ ಅವನು. ಆ್ಯಂಡ್ ಸಖತ್ ಉಂಟ, ಏನೇನೋ ಮಾಡ್ತಾಯಿರ್ತಾನೆ, ಲೈಟ್ ಹಾಕ್ಬಿಡೋದು, ಆಮೇಲೆ ಓಡಾಡ್ತಾನೆ, ಮನೆ ಫುಲ್ ಆ್ಯಕ್ಟಿವ್ ಆಗೇ ಚೆನ್ನಾಗೇ ಇರ್ತಾರೆ. ಇವಾಗ ಟಾಡ್ಲರ್ಸ್ ಎಲ್ಲ ಹಂಗೇ ಅವ್ರ ಮೇಲೆ ಕಣ್ಣಿಟ್ಟಿರಲೇಬೇಕು, ಯಾವಾಗಲೂ ಏನಾದ್ರು ಒಂದು ಮಾಡ್ಕೋತಾ ಇರ್ತಾನೆ. ಮೊನ್ನೆ ಎಲ್ಲ ಬಿದ್ದು ಏಟೆಲ್ಲ ಮಾಡ್ಕೊಬಿಟ್ಟಿದ್ದ. ಹಾಗಾಗಿ ನಾನಿಲ್ಲ ಅಂದರೆ ಸುನಿ ಕಣ್ಣಿಟ್ಟಿರ್ತೀವಿ. ಸೊ ಹುಷಾರಾಗಿ ನೋಡ್ಕೋಬೇಕು, ಏನಾದ್ರು ಏಟ್ ಮಾಡ್ಕೊಬಿಡ್ತಾನೆ ಅಂತ ಅಷ್ಟೇ. ಆ್ಯಂಡ್ ನಾನು ಯೂಶ್ವಲಿ ಅವನಿಗೆ ರೈಸ್ ಮಾಡ್ತೀನಿ ಅಂದರೆ ಎಷ್ಟು ರೈಸ್ ತೊಗೊಂಡಿರ್ತೀನಿ ಅದಕ್ಕಿಂತ ಡಬಲ್ ನೀರು ಹಾಕ್ತೀನಿ, ಅಂದರೆ 1:3 ಹಾಕ್ತೀನಿ. ಆವಾಗ ಅನ್ನ ಫುಲ್ಲು ಸ್ಮ್ಯಾಶಿ ಆಗುತ್ತೆ. ಆ್ಯಂಡ್ ಮಗುಗೆ ತಿನ್ನೋ ಕೂಡ ತುಂಬ ಚೆನ್ನಾಗಿರುತ್ತೆ ಸಾರು ಜೊತೆ ಎಲ್ಲ. ಸೊ ಅವನು ಇಷ್ಟಪಟ್ಟು ತಿಂತಾನೆ. ಸೊ ಹೀಗೆ ಮಾಡಿ ತಿನ್ನಿಸೋದು. ಆ್ಯಂಡ್ ಅವನಿಗೆ ನಾನೇನು ತುಂಬ ಸ್ಪೆಷಲ್ ಫುಡ್ಡೆಲ್ಲ ಕೊಡೋಲ್ಲ. ಈ ಪ್ಯಾನ್ ಕೇಕ್ಸು ಆ ಥರದ್ದೆಲ್ಲ ಅವ್ನು ಇಷ್ಟಪಡೋದಿಲ್ಲ. ದೋಸೆ ಇಡ್ಲಿನೂ ಅವ್ನಿಗೇನು ಅಷ್ಟು ಇಷ್ಟ ಆಗೋದಿಲ್ಲ. ಅವನಿಗೆ ಈ ಥರ ಕಿಚಡಿ, ರೈಸ್ ಆ ಥರದ್ದೆಲ್ಲ ಅವ್ನಿಗೆ ಸಖತ್ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅವ್ನು ಏನು ಇಷ್ಟಪಟ್ಟು ತಿಂತಾನೆ ಅದನ್ನೇ ತಿನ್ನಿಸ್ತೀನಿ. ಆ್ಯಂಡ್ ನಾನೇನು ಫೋರ್ಸ್ ಫೀಡ್ ಮಾಡೋದಿಲ್ಲ, ಅವ್ನಿಗೆ ಇಷ್ಟಪಟ್ಟು ತಿನ್ನೋದು ಅಷ್ಟು ತಿನ್ನಿಸ್ತೀನಿ ಅಷ್ಟೇ. ಆ್ಯಂಡ್ ಸುನಿ ಕೂಡ ಹೆಲ್ಪ್ ಮಾಡಿಕೊಡ್ತಾರೆ. ಈ ಥರ ಬಟ್ಟೆ ಒಣಗಾಕೋದು ಚಿಕ್ಕ ಪುಟ್ಟ ನಾನೇ ಮಾಡ್ಕೋತೀನಿ. ಬಟ್ಟೆ ಎಲ್ಲ ಒಣಗಾಕೋದು ಇವಾಗ ಪರವಾಗಿಲ್ಲ. ಮುಂಚೆ ಬಟ್ಟೆ ಒಣಗಾಕೋವಾಗ ಕೈಯೆಲ್ಲ ಸ್ವಲ್ಪ ನೋವ್ತಾಯಿತ್ತು, ಈಗ ಪರವಾಗಿಲ್ಲ, ನಾನು ಮಾಡ್ಕೋತೀನಿ, ಅವರು ಹೆಲ್ಪ್ ಮಾಡಿಕೊಡ್ತಾರೆ. ಆ್ಯಂಡ್ ಹೇಳ್ಬೇಕಂದ್ರೆ ಅವ್ರಿಗೆ ನವಂಬರ್ ಎಂಡಿಂದನೇ ರಜಾ ಇದೆ, ಹಾಗಾಗಿ ಅವರು ಆರಾಮಾಗಿರ್ತಾರೆ ಫ್ರೀಯಾಗೆ. ಯೂಶ್ವಲಿ ನಾವು ಡಿಸೆಂಬರಲ್ಲಿ ಎಲ್ಲರೂ ಆಚೆ ಹೋಗ್ತಾಯಿದ್ವಿ. ಅವ್ರಿಗೇನಂದರೆ ಅವ್ರದ್ದು US ಬೇಸ್ಡ್ ಕಂಪ್ನಿ ಆಗಿರೋದ್ರಿಂದ ಅವ್ರಿಗೆ ಈ ಥ್ಯಾಂಕ್ಸ್ ಗಿವಿಂಗು ಮತ್ತು ಕ್ರಿಸ್ಮಸ್ ಈ ಥರ ಫುಲ್ ಲಾಂಗ್ ವೆಕೇಷನ್ ಹಾಲಿಡೇಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಅಂಥ ಟೈಮಲ್ಲಿ ನಾವು ಟ್ರಿಪ್ ಮಾಡ್ತಾಯಿದ್ವಿ. ಬಟ್ ಈ ಇಯರ್ ಯಾವುದೇ ರೀತಿ ಪ್ಲ್ಯಾನ್ಸ್ ಇಲ್ಲ, ನಿಮಗೆ ಗೊತ್ತು ಮನೇಲಿ ಏನೇನೋ ನಡೀತಾ ಇದೆ. ಹಾಗಾಗಿ ನಾವು ಎಲ್ಲೂ ಹೋಗಿಲ್ಲ, ಏನು ಪ್ಲ್ಯಾನ್ ಕೂಡ ಮಾಡಿಲ್ಲ, ಬೇಡ ಈ ವರ್ಷ ಅಂತ ಸುಮ್ಮನಾಗ್ಬಿಟ್ಟಿದ್ದೀವಿ. ಆ್ಯಂಡ್ ವೀರುಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದೆ. ಯೂಶ್ವಲಿ ನಾನು ರಾತ್ರಿನೇ ಹಾಕ್ಬಿಡ್ತೀನಿ, ಒಂದೊಂದು ದಿನ ಮರ್ತೋಗ್ಬಿಟ್ರೆ ಬೆಳಗ್ಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅಟ್ಲೀಸ್ಟ್ 1-2 ಅವರ್ಸ್ ಬಿಟ್ಟು 1 ಅವರ್ ಆದ್ರೂ ಸರಿ ಬಿಟ್ಟುಬಿಟ್ಟು ಆಮೇಲೆ ಅವನಿಗೆ ಬಿಸಿ ಬಿಸಿ ಸ್ನಾನ ಮಾಡಿಸ್ಬಿಡ್ತೀನಿ. ಇವಾಗ ಕೋಲ್ಡ್ ಎಲ್ಲ ಇರುವಾಗ ಜಾಸ್ತಿ ಎಣ್ಣೆನೂ ಬಿಡೋದೇನು ಬೇಕಾಗಿರಲ್ಲ. ಬೆಳಿಗ್ಗೆ ಹೊತ್ತು ಹಾಕಿ ಆಮೇಲೆ 1 ಅವರ್ 2 ಅವರ್ ಬಿಟ್ಟು ಮಾಡಿಸಿದ್ರೆ ಆಯಿತು. ನಾನು ಒಂದೊಂದು ಸತಿ ಓವರ್ ನೈಟ್ ಬಿಡ್ತೀನಿ, ಒಂದೊಂದು ಸತಿ ಬಿಡಲ್ಲ ಅಷ್ಟೇ. ಒಂದೊಂದು ಸತಿ ಹಚ್ಚಿಸ್ಕೊತಾನೆ, ಒಂದೊಂದು ಸತಿ ಏನಾದರೂ ಈ ಥರ ಗಲಾಟೆ ಮಾಡೋದು ಎಲ್ಲ ಮಾಡ್ತಾನೆ ಮಕ್ಳಂಗೆ. ಅವನಿಗೆ ಬೇಗ ಕೂದಲು ಬೆಳೆದ್ಬಿಟ್ಟಿದೆ. ನಾನು ಹೇರ್ ಕಟ್ ಮಾಡಿಸೋಣ ಅಂತ ಇದ್ದೀನಿ, ನೆಕ್ಸ್ಟ್ ಮಂತ್ ಮಾಡಿಸ್ಬಿಡ್ತೀನಿ, ಜನವರಿ ಎಂಡ್ ಟೈಮಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸುನಿಗೆ ಇಷ್ಟ ಇಲ್ಲ. ಲಾಸ್ಟ್ ಟೈಮೇ ಏನೋ ಅವ್ರಿಗೆ ಕನ್ವಿನ್ಸ್ ಮಾಡಿ ಕರ್ಕೊಂಡೋಗಿದ್ದೆ. ಅವ್ರಿಗೆ ಅವ್ನ ಕೂದಲು ಸಖತ್ ಇಷ್ಟ, ಹಾಗಾಗಿ ಅವ್ನು ಕಟ್ ಮಾಡಿಸೋದು ಅದೆಲ್ಲ ಇಷ್ಟ ಆಗೋದಿಲ್ಲ. ಅದು ಏನಂದರೆ ಕಣ್ಮುಂದೆಲ್ಲ ಬಂದುಬಿಡುತ್ತೆ ಮಕ್ಕಳಿಗೆ, ಅಷ್ಟು ಚೆನ್ನಾಗಿರಲ್ಲ ಅಂತ ಅಷ್ಟೇ. ಬಟ್ ಚೆನ್ನಾಗಿ ಕಾಣಿಸ್ತಾನೆ ಅವನಿಗೊಂಥರ, ಜಾಸ್ತಿ ಕೂದಲಿದ್ರೆ ಒಂಥರ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮೆಲ್ಲ ಕೂದಲು ಒಂದು ಸ್ವಲ್ಪ ಕರ್ಲಿ ಥರ ಹೇರಿತ್ತು, ಒಳ್ಳೆ ರಕ್ಷಿತ್ ಶೆಟ್ಟಿ ಥರ ಕಾಣಿಸ್ತಾ ಇದ್ದ. ಇವಾಗಲೇ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾನೆ, ಸ್ವಲ್ಪ ಸಣ್ಣ ಆಗಿಬಿಟ್ಟಿದ್ದಾನೆ. ನಾನು ಆಟ ಜಾಸ್ತಿ ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಬೆಳೀತಾ ಹಂಗೇ ನಾವು ಎಷ್ಟೇ ಏನೇ ಮಾಡೋಕ್ಕೋದ್ರೂ ಅವ್ರ ಆಟಗಳೇ ಜಾಸ್ತಿ. ಅಷ್ಟು ಓಡಾಡ್ತಾನೆ, ಅಷ್ಟು ಬೆವರ್ತಾನೆ, ಅಷ್ಟು ಎಗ್ರೋದು, ಅಷ್ಟು ಆಟಾಡಿ ಅವ್ನ ವೆಯ್ಟ್ ಲಾಸ್ ಎಲ್ಲ ಅಲ್ಲೇ ಆಗೋಗ್ತಾ ಇದೆ. ಓಕೆ ನೋಡ್ಬೋದು, ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡ್ತಾ ಇದ್ದೀನಿ, ತಟ್ಟೆ ಇಡ್ಲಿ. ರಾತ್ರಿ ಅವರೆಕಾಯಿ ಸಾರು ಮಾಡಿದ್ದೆ. ಅವರೆಕಾಯಿ ಸಾರಿಗೆ ಚೆನ್ನಾಗಿರುತ್ತೆ ಇಡ್ಲಿ ಅಂದ್ಬಿಟ್ಟು ನಾನು ಇಡ್ಲಿಗೆ ಇಡ್ತಾ ಇದ್ದೀನಿ. ತಟ್ಟೆ ಇಡ್ಲಿ ಸಾಲ್ಟ್ ಹಾಕಿದ್ವಿ ಅದಕ್ಕೆ.
ಬೇಬಿ ಬೇಕಾ? ಆಮೇಲೆ ಕುರಿ? ಹಾಂ, ಕುರಿ ಎಷ್ಟು ಬೇಕು ನಿಮಗೆ? ಹೌದಾ? ಆಮೇಲೆ ಇದು ಬೊಪ್ಪು ಬೊಪ್ಪು ಎಷ್ಟು ಬೇಕು? ಹ್ಞೂ, ಬೇಬಿ ಬೊಪ್ಪು ಎಷ್ಟು ಬೇಕು ನಿಮಗೆ? ಬೇಬಿ ಬೊಪ್ಪು ಎಷ್ಟು ಬೇಕು ನಿಮಗೆ? ಹಾಂ, ಆಮೇಲೆ ಕಾಗೆ ಕಾಗೆನೂ ಬೇಕಾ ನಿಮಗೆ? ಎಲ್ಲಿರುತ್ತೆ ಕಾಗೆ? ಕಾಗೆ ಎಲ್ಲಿರುತ್ತೆ? ಕಾಗೆ ಎಲ್ಲಿರುತ್ತೆ? ಇದು ಮಂಕಿ ಇತ್ತಲ್ಲ, ಮಂಕಿ, ಭೀಮಾ ಮಂಕಿ, ಅದು ಬಂದಿತ್ತಲ್ಲ, ಭೀಮಾ ಮಂಕಿ ಬರುತ್ತಲ್ಲ ಮಮ್ಮನ್ ತಿನ್ನಕ್ಕೆ. ಹಾಂ, ಅದು ಆ ಥರನೇ ಇದೆ ಅಲ್ಲ, ಭೀಮಾ ಮಂಕಿ ಅಲ್ವಾ ಅದು? ಕರೆಕ್ಟ್. ಭೀಮಾ 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 ಮಂಕಿ. ಆಮೇಲೆ ಅಂಬ, ಎರಡು ಬಂದ್ಬಿಟ್ಟು ಅವತ್ತು ಅಂಬ ಮೇಲೆ ಕಾಗೆ ಕುಚ್ಚಿತ್ತಲ್ಲ, ಅಂಬ ಮೇಲೆ ಕಾಗೆ ಕುಚ್ಚಿತ್ತು ಗೊತ್ತಾ ಅವತ್ತು? ಎಷ್ಟು ಕಾಗೆ ಇತ್ತೇಳು? ಅಂಬ ಮೇಲೆ ಕಾಗೆ, ಅಂಬ ಮೇಲೆ ಕಾಗೆ ಅಂಬ ಇತ್ತಲ್ಲ ಇವರು, ಅದ್ರ ಮೇಲೆ ಅವತ್ತು 5 ಕಾಗೆ ಬಂದು ಕುಚ್ಚಿತ್ತು ಗೊತ್ತಾಗಿರು ನಿಮಗೆ? ಹ್ಞೂ, ಏನು ಕೇಳಿದ್ರು? ಅನ್ನ ಸಾರು ತಿನ್ನಿಸ್ತಾ ಇದ್ದೀನಿ. ಇನ್ನೊಂದು ಅರ್ಧ ಅವರ್ ಬಿಟ್ಟು ಒಂದು ಮೊಟ್ಟೆ ತಿನ್ನಿಸ್ತೀನಿ. ಅವ್ನು ಫಸ್ಟೇ ಮೊಟ್ಟೆ ತಿನ್ಸಿದ್ರೆ ಒಂಥರ ವಾಂತಿ ಮಾಡೋ ಥರ ಮಾಡ್ತಾನೆ. ಹಾಗಾಗಿ ಅನ್ನ ಸಾರು ತಿನ್ನಿಸ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಮೊಟ್ಟೆ ಕೊಡ್ತೀನಿ. ಇದು ಮಾಮೂಲಿ ಅನ್ನನ ಒಂಚೂರು ಸ್ಮ್ಯಾಶಿಯಾಗಿ ಮಾಡಿಕೊಂಡು, ಮಾಮೂಲಿ ನಾನು ಅವರೆಕಾಯಿ ಸಾರು ಮಾಡಿದ್ನಲ್ಲ ಅದನ್ನೇ ಹಾಕ್ಕೊಂಡಿದ್ದೀನಿ. ಕಾಳನ್ನ ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊಬಿಡ್ಬೋದು. ಕಾಳು, ಆಲೂಗಡ್ಡೆ, ಸಾರಿಗೆ ಏನೇನು ಹಾಕಿರ್ತೀರ ಎಲ್ಲ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ರೆ ಸೂಪರಾಗಿ ತಿನ್ಕೋತಾರೆ. ಇಲ್ಲಿ ನೋಡು, ಇಲ್ಲಿ ನೋಡಿ, ಈ ಕಡೆ ತಿರ್ಗು, ಇಲ್ಲಿ ನೋಡು, ಒಂಚೂರು ಜಿ ತಗೋ, ಜಿ. ಮಮ್ಮಮ್ಮ ಕೊಡ್ತೀನಿ, ಒಂಚೂರು ನೀರು ಕೊಡಿ, ಮಮ್ಮಮ್ಮ ಹಾಕ್ತೀನಿ. ನನ್ನ ರೂಮ್ ನೋಡಿ, ಎಲ್ಲ ಚೆಲ್ಲ ಪಿಲಿ ಮಾಡ್ತಾನೆ. ಮಕ್ಳು ಹಂಗೆ ಅಲ್ವ, ಏನು ಮಾಡೋಕ್ಕಲ್ಲ. ಆ್ಯಂಡ್ ಇವಾಗ ಅವನಿಗೆ ಊಟ ತಿನ್ನಿಸ್ತೀನಿ. ಇದಾದಮೇಲೆ ನನ್ನ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ವ್ಯಾಕ್ಯೂಮ್ ಮಾಡು, ನಾನು ಸ್ನಾನ ಮಾಡು, ನಾನು ಟಿಫನ್ ಮಾಡು, ಅದೇ ಆಗೋಗುತ್ತೆ. ಅದಾಗೋ ಅಷ್ಟೊತ್ತಿಗೆ ಅವ್ನಿಗೆ ಇನ್ನೊಂದು ಸ್ವಲ್ಪ ಹಾಲು ಕೊಟ್ಬಿಟ್ಟು ಮಲಗಿಸ್ಬಿಡ್ತೀನಿ. ಮಧ್ಯಾಹ್ನದವ್ರು ಮಲ್ಕೊತಾನೆ ಆರಾಮಾಗಿ. 1 ಗಂಟೆಯಿಂದ 3:30, 4 ಗಂಟೆವರೆಗೂ ಚೆನ್ನಾಗಿ ನಿದ್ದೆ ಮಾಡ್ತಾನೆ. ಜೊತೆಲಿ ಪಕ್ಕದಲ್ಲಿ ಯಾರು ಇರಬೇಕು. ಅವನೇನಾದ್ರು ಸಡನ್ನಾಗಿ ಎದ್ದಾಗ ಯಾರೂ ಇಲ್ಲ ಅಂದರೆ ಅಳ್ಕೊಂಡು ಎದ್ಬಿಡ್ತಾನೆ. ಸೊ ಅಲ್ಲೇ ರೂಮಲ್ಲೇ ಕೂತ್ಕೊಂಡು ನಂದೇನಾದ್ರು ಕೆಲಸ ಇರುತ್ತೆ ನೋಡಿ, ಅದನ್ನೆಲ್ಲ ಮುಗಿಸ್ಕೊತಾ ಇರ್ತೀನಿ. ಸೊ ಹೀಗಿರುತ್ತೆ ಮಾರ್ನಿಂಗ್ ರೂಟೀನ್. ಇನ್ನೊಂದು ದಿನ ಯಾವಾಗಾದ್ರೂ ಆಫ್ಟರ್ನೂನ್ ಇಲ್ಲ ಈವ್ನಿಂಗ್ ರೂಟೀನ್ ವ್ಲಾಗ್ನ ನಾನು ಶೇರ್ ಮಾಡ್ಕೋತೀನಿ. ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.